ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. EDS ಈ ಒಂದು EDS DDO ಲಾಗಿನ್ ಅಡಿಯಲ್ಲಿ ಶಿಕ್ಷಕರ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಒಂದು ವೇತನದಲ್ಲಿ ಬದಲಾವಣೆ ಆಗಿದೆ, ವೇತನ ಶ್ರೇಣಿಯಲ್ಲಿ ಬದಲಾವಣೆ ಆಗಿದೆ, ಬೇಸಿಕ್ನಲ್ಲಿ ಬದಲಾವಣೆ ಆಗಿದೆ, ಅದನ್ನು ಅಪ್ಡೇಟ್ ಮಾಡಲಿಕ್ಕೆ EDS ಕರ್ನಾಟಕ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಸೊ ಆತ್ಮೀಯ ಸ್ನೇಹಿತರೆ, ಈಗಾಗಲೇ EDSನಲ್ಲಿ ಬೇಸಿಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ, ಸೊ ಇತರ ಒಂದು ಸರ್ವಿಸ್ ಡೀಟೇಲ್ಸನ್ನು, ವರ್ಕಿಂಗ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು, ಸೊ ಮುಂಬರುವಂಥ ಶಿಕ್ಷಕರ ಒಂದು ಟ್ರಾನ್ಸ್ಫರ್ ಪ್ರೊಸೆಸ್ ಏನಿದೆ, ಸೊ ಆ ಪ್ರೊಸೆಸ್ಗೆ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಆ್ಯಕ್ಟಿವಿಟೀಸ್ ಪ್ರಾರಂಭ ಆಗಿದೆ. ಸೊ ಆತ್ಮೀಯರೇ, ಇತ್ತೀಚಿನ ಒಂದು ಆದೇಶದ ಪ್ರಕಾರ ನಾವು ಈ ಒಂದು ನೌಕರರ ಒಂದು ಪೇ ಸ್ಕೇಲ್ಸನ್ನು ಮತ್ತು ಬೇಸಿಕನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಯಾವ ರೀತಿ ಬೇಸಿಕನ್ನು ಚೇಂಜ್ ಮಾಡಬೇಕು, ಪೇ ಸ್ಕೇಲ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಎಂಬುದರ ಕುರಿತಾಗಿ ನೋಡೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ನೀವು EDS ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ EDS ಲಾಗಿನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ EDS ಲಾಗಿನ್ ಅಂತ ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಂಪ್ಲಾಯ್ ಡಾಟಾ ಸಿಸ್ಟಮಿನ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ 3 ವಿಭಾಗಗಳಿದೆ. ಒಂದು ಎಂಪ್ಲಾಯ್ ಇದೆ, ಒಂದು ಆಫೀಸ್ ಇದೆ, ಒಂದು ಸ್ಕೂಲ್ ಇದೆ. ಇಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿದ್ದಲ್ಲಿ ಇಲ್ಲಿ ಶಾಲೆ ಅಂತ ಸೆಲೆಕ್ಟ್ ಮಾಡಿ, ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಲ್ಲಿ BO ಕಚೇರಿಯರ ಒಂದು ಲಾಗಿನ್ ಇರುತ್ತೆ, ಅಲ್ಲಿ ಆಫೀಸ್ ಅಂತ ಆಗುತ್ತೆ. ಸೊ ಈ 2 ಲಾಗಿನಲ್ಲಿ ನಾವು ಈ ಒಂದು ಬೇಸಿಕ್ ಪೇ ಮತ್ತು ಪೇ ಸ್ಕೇಲನ್ನು ಅಪ್ಡೇಟ್ ಮಾಡ್ಬೋದು. ನಾನು ಇಲ್ಲಿ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಸೊ ಆದ್ಮೇಲೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಬಂದಾಗ ಇಲ್ಲಿ ಸಾಮಾನ್ಯವಾಗಿ ನಿಮ್ಮ ಒಂದು SATSನ ಒಂದು ಯೂಸರ್ ನೇಮ್ ಏನಿರುತ್ತೆ ಆ ಒಂದು ಯೂಸರ್ ನೇಮ್ ಪಾಸ್ವರ್ಡೇ ಆಗಿರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಇಲ್ಲಿ ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಲಾಗಿನ್ ಆದ ಕೂಡಲೇ ನೀವು ಈ ರೀತಿಯ ಒಂದು ಡಿಸ್ಪ್ಲೇಯನ್ನು ಕಾಣ್ತೀರಿ. ಇಲ್ಲಿ ನಿಮಗೆ ಇಲ್ಲಿ ಒಂದು ತ್ರೀ ಲೈನ್ ಮೆನು ಇದೆ. ಸೊ ಅಲ್ಲಿ ಮೆನುವನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಡ್ಯಾಶ್ಬೋರ್ಡು, DDO ಅಡ್ಮಿನು, EDS ಅಪ್ಲಿಕೇಶನ್ ಸ್ಟೇಟಸ್ಸು, ಅಪ್ರೂವಲ್ ಆಫ್ CG ಇದೆ, ಆಫೀಸರ್ ಡೀಟೇಲ್ಸು, ಮಿನಿಸ್ಟ್ರಲ್ ಸ್ಟಾಫ್ ಡೀಟೇಲ್ಸ್ ಇದೆ, ಟೀಚರ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಟೀಚರ್ಸ್ ಡೀಟೇಲ್ಸ್ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಆ ರೀತಿ ನಾವು ಕ್ಲಿಕ್ ಮಾಡಿದಾಗ ಈ ಒಂದು DDO ಲಾಗಿನ್ ಅಡಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಎಲ್ಲ ಒಂದು ಶಿಕ್ಷಕರ ಮಾಹಿತಿ ಬರುತ್ತೆ. ಯಾವ ಶಿಕ್ಷಕರ ಪೇ ಸ್ಕೇಲು ಮತ್ತು ಬೇಸಿಕ್ ಪೇಯನ್ನು ನೀವು ಅಪ್ಡೇಟ್ ಮಾಡಬೇಕಾಗಿದೆ, ಆ ಸದರಿ ಶಿಕ್ಷಕರ ಮುಂದೆ KJD ನಂಬರ್ ಬ್ಲೂನಲ್ಲಿ ಬರುತ್ತೆ. ಆ ಒಂದು KJD ನಂಬರನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಆ ಎಂಪ್ಲಾಯರ್ ಅವರ ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೊಫೈಲ್ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಬೇಸಿಕ್ ಡೀಟೇಲ್ಸನ್ನು ನಾವು ಬೇಸಿಕ್ ಪೇ ಮತ್ತು 7th ಪೇ ಕಮಿಷನ್ಸ್ ಪೇ ಸ್ಕೇಲನ್ನು ಅಪ್ಡೇಟ್ ಮಾಡಬೇಕಾದ್ರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸ್ ಇದೆ, ವರ್ಕಿಂಗ್ ಡೀಟೇಲ್ಸು, ಪ್ರಿಯಾರಿಟಿ ಎಕ್ಸೆಪ್ಷನ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಡಿಪಾರ್ಟ್ಮೆಂಟ್ ಎಕ್ಸಾಮ್, ಸರ್ವಿಸ್ ಡೀಟೇಲ್ಸ್, ಟ್ರಾನ್ಸ್ಫರ್ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ನೀವು ವರ್ಕಿಂಗ್ ಡೀಟೇಲ್ಸ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೀವು ವರ್ಕಿಂಗ್ ಡೀಟೇಲ್ಸ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸು, ವರ್ಕಿಂಗ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಪ್ರೆಸೆಂಟ್ ಬೇಸಿಕ್ ಪೇ ಅಂತ ಇದೆ. ಆಮೇಲೆ ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ ನಾನು. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು ಪ್ರೆಸೆಂಟ್ ಬೇಸಿಕ್ ಪೇ ಅಂತ ಇದೆ. ಇದು ಏನಿದೆ ಅಂದರೆ ಪೇ ಸ್ಕೇಲ್ ಅಂತ ಇದೆ. ಸೊ ಇದನ್ನು ಗಮನಿಸಿದಾಗ ನಿಮಗೆ ಇಲ್ಲಿ ಓಲ್ಡ್ ಪೇ ಸ್ಕೇಲ್ ಇದೆ. ನೀವೇನು ಮಾಡಬೇಕು, ಈ ಪೇ ಸ್ಕೇಲ್ ಮುಂದೆ ಏನಿದೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದೆಲ್ಲ ಓಲ್ಡ್ ಪೇ ಸ್ಕೇಲ್ ಇದೆ. ನೀವು ಹೀಗೆ ಸ್ಕ್ರೋಲ್ ಮಾಡ್ತಾ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, 7th ಪೇ ಕಮಿಷನಿನ ಒಂದು ಹೊಸ ಪೇ ಸ್ಕೇಲ್ಗಳನ್ನು ಇಲ್ಲಿ ಆ್ಯಡ್ ಮಾಡಿರೋದನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ನ್ಯೂ ಪೇ ಸ್ಕೇಲ್ ಏನಿದೆ ಅದರಲ್ಲಿ ಸದರಿ ಎಂಪ್ಲಾಯರ್ ಅವರು ಯಾವ ಪೇ ಸ್ಕೇಲಿನ ಅಡಿಯಲ್ಲಿ ಬರ್ತಾರೆ ಆ ಒಂದು ಪೇ ಸ್ಕೇಲನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಜಸ್ಟ್ ನೀವು ಈ ಒಂದು ಪೇ ಸ್ಕೇಲನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ರೆಸೆಂಟ್ ಬೇಸಿಕ್ ಪೇ ಏನಿದೆ ಅಲ್ಲಿ ಹೋಗಿ ನಾವೇನು ಮಾಡಬೇಕು, ಮ್ಯಾನುವಲ್ ಆಗಿ ನಾವು ಟೈಪನ್ನು ಮಾಡಬೇಕು. ಸೊ ಮ್ಯಾನುವಲ್ ಆಗಿ ನಾವೇನು ಮಾಡಬೇಕು, ಸದರಿ ಎಂಪ್ಲಾಯರ್ ಅವರ ಒಂದು ಪೇ ಸ್ಕೇಲ್ ಏನಿದೆ ಅದನ್ನು ನಾವು ಏನು ಮಾಡಬೇಕು, ಮ್ಯಾನುವಲಿ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನಾವು ಎಲ್ಲಕ್ಕಿಂತ ಕೆಳಗಡೆ ಬಂದಾಗ ನಮಗೇನಿದೆ, ಇಲ್ಲಿ ಅಪ್ಡೇಟ್ ಎಂಬ ಆಪ್ಷನ್ಸ್ ಬರುತ್ತೆ. ಈ ಅಪ್ಡೇಟ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಲೀಸ್ ಇನ್ಸರ್ಟ್ ಡಾಟಾ ಅಂತ ಇದೆ. ಸೊ ಇಲ್ಲಿ ಯಾವ ಡಾಟಾ ಮಿಸ್ ಆಗಿದೆ ನಾವು ನೋಡಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಏನಿದೆ, ಡೇಟ್ ಆಫ್ ಡಿಕ್ಲರೇಷನ್, ಎಸ್. ಸೊ ಇಲ್ಲಿ ನಮಗೆ ಒಂದಿಷ್ಟು ಡೇಟ್ಸ್ ಬಂದಿದೆ. ಯಾವ ಡೇಟು ಅಂದರೆ ಈ ಒಂದು 371 SR ನೋ ಅಂತ ಇದೆ. ಎಸ್ ಅಂತ ಬಂದಾಗ ನಾವು 371 ಒಂದು ಏನು ಸರ್ಟಿಫಿಕೇಟ್ ಇದೆ, ಅಂದರೆ ಸಾಮಾನ್ಯವಾಗಿ ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಶಾಲೆಯ ಮುಖ್ಯ ಗುರುಗಳು ಈ ಒಂದು 371 ಸರ್ಟಿಫಿಕೇಟ್ ಇರ್ತದೆ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ನಲ್ಲಿ. ಅದನ್ನು ಫಿಲಪ್ ಮಾಡಿ ಅದನ್ನು PDF ಮಾಡಿ ಅಪ್ಲೋಡ್ ಮಾಡಬೇಕು. ಇನ್ನು ಪ್ರೈಮರಿ ಅಂತ ಬಂದಾಗ BO ಅವರು ಈ ಒಂದು 371 ಕೊಡ್ತಾರೆ ಇನ್ ಸರ್ವಿಸ್ ಇರುವಂಥ ಎಂಪ್ಲಾಯರಿಗೆ. ಅದನ್ನು PDF ಮಾಡಿ ಅಪ್ಲೋಡ್ ಮಾಡಿ ಫೈನಲಿ ಕೆಳಗಡೆ ಸಬ್ಮಿಟ್ ಕೊಟ್ಟರೆ ನಿಮ್ಮ ಬೇಸಿಕ್ ಪೇ
ಸೆವೆಂತ್ ಪೇ ಏನಿದೆ, ಸೆವೆಂತ್ ಪೇ ಕಮಿಷನ್ ರಿಲೇಟೆಡ್ ಆಗಿರುವಂಥ ಪೇ ಸ್ಕೇಲು ಮತ್ತು 370 ರಿಲೇಟೆಡ್ ಕೂಡ. ಸೊ ಅದನ್ನೆಲ್ಲ ಅಪ್ಡೇಟ್ ಆಗುತ್ತೆ. ಈ ರೀತಿ ನಾವು ಸುಲಭವಾಗಿ ನಮ್ಮ ಒಂದು DDO ಲಾಗಿನ್ ಅಡಿಯಲ್ಲಿ ಬರುವಂಥ ಎಲ್ಲ ಎಂಪ್ಲಾಯರ್ ಅವರ ಒಂದು ಬೇಸಿಕ್ ಪೇಯನ್ನು, ಪೇ ಸ್ಕೇಲನ್ನು ಕೂಡಲೇ ಅಪ್ಡೇಟ್ ಮಾಡಬೇಕು. ಈ ರಿಲೇಟೆಡ್ ಆಗಿ ಈಗಾಗಲೇ ಇಲಾಖೆಯ ಒಂದು ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.